ಗೈಸ್, ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್. ನನಗೆ ಸ್ವಲ್ಪ ಮೈಗೆ ಹುಷಾರಿಲ್ಲ, ಸ್ವಲ್ಪ ಫೀವರ್ ಮತ್ತು ಸುಸ್ತುಂಟು. ಸೊ ಫಸ್ಟ್ ಟಿಫನ್ ಮಾಡ್ಕೊಂಡು ಹಾಸ್ಪಿಟಲ್ಗೆ ಹೋಗೋಣ. ಇವತ್ತು ನಮ್ಮ ಜರ್ನಿ ಬಂದು ಬ್ಯಾಂಗ್ಳೂರ್ ಟು ಹಾಸನ್. ಸೊ ನೋ ಪ್ಲ್ಯಾನ್ಸ್ ಅಲ್ಲಿ ತನಕ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಲಾಸ್ಟ್ ಲೈಕ್ ಮಾಡಿ. ಗಾಯ್ಸ್ ನೋಡಿ, ಇದು ಬ್ಯಾಂಗ್ಳೂರ್ ಟು ಹಾಸನ್ ಹೈವೇನಲ್ಲಿ ಒಂದು ನರ್ಸರಿ ಸಿಗುತ್ತೆ, ಅನ್ನಪೂರ್ಣೇಶ್ವರಿ ನರ್ಸರಿ ಅಂತ ಹೇಳಿ. ನಾವು ನಮ್ಮ ಜಮೀನ್ಗೆ ಏನಾದರೂ ಪ್ಲ್ಯಾಂಟ್ಸ್ಗಳು ಬೇಕು ಅಂತಂದರೆ ಯಾವಾಗೂ ಇಲ್ಲಿಂದನೇ ತೊಗೊಂಡು ಹೋಗ್ತೀವಿ. ತುಂಬ ಚೆನ್ನಾಗಿರುತ್ತೆ ಮತ್ತು ಹೈಬ್ರಿಡ್ ಕ್ವಾಲಿಟಿ ಕೊಡ್ತಾರೆ ಇಲ್ಲಿ. ಮತ್ತು ಹಣ್ಣಿನ ಗಿಡಗಳು ಅಷ್ಟೇ, ಸೀಸನಬಲ್ ಬೇಕಾ ಅನ್ಸೀಸನಬಲ್ ಬೇಕಾ, ಯಾವ ಥರ ಟೇಸ್ಟಲ್ಲಿ ಹಣ್ಣು ನಾವು ಪ್ರಿಫರ್ ಮಾಡ್ತೀವಿ ಆ ಥರದನ್ನೇ ನಾವು ಕೇಳಿದ ಪ್ರಿಫರ್ ಮಾಡಿದ ಪ್ಲ್ಯಾಂಟ್ಗಳನ್ನ ಕೊಡ್ತಾರೆ ಇಲ್ಲಿ. ನೋಡಿ ಗೈಸ್, ಇಲ್ಲಿ ಎಷ್ಟೊಂದು ಪ್ಲ್ಯಾಂಟ್ಸ್ ಉಂಟು. ನಿಜವಾಗ್ಲೂ ತಮಾಷೆನೆಲ್ಲ, ಇಷ್ಟೊಂದು ಪ್ಲ್ಯಾಂಟ್ಸ್ ಎಲ್ಲ ಒಂದೇ ಪ್ಲ್ಯಾಂಟ್ಸ್ನ ಕೇರ್ ಮಾಡಬೇಕು ಅಂತಂದರೆ. ಕೇಸರಿ ಮಾವು, ರಾಮ್ಫಲ ನೋಡು ಮಗನೇ, ಮಲ್ಲಿಕಾ ಮ್ಯಾಂಗೋ. ಏಲಕ್ಕಿ ಬಾಳೆ ಗಿಡ, ನೋಡಿ ಗೈಸ್, ಫೈನಲ್ ನಾವೊಂದು 10 ಪ್ಲ್ಯಾಂಟನ್ನು ತೊಗೊಂಡ್ವಿ ಇಲ್ಲಿ. ನೋಡಿ ಗೈಸ್, ಗಿಡ ಏನೋ ಪ್ರಾಬ್ಲಮ್ ಆಗದಿರ್ತಾರೆ, ಅವರೇ ಕಾರಿಗೆ ಲೋಡ್ ಮಾಡಿಕೊಡ್ತಾರೆ. ಸೊ ನಾವು ಲೋಡ್ ಮಾಡಿಸ್ಕೊಂಡು ನೆಕ್ಸ್ಟ್ ನಮ್ಮ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಗಾಳಿ ಅಷ್ಟೇ, ಅದಕ್ಕೆ ಹೆದರ್ಕೋಬಾರ್ದು. ಓಕೆ ಓಕೆ. ಗೈಸ್, ಇಲ್ಲೇ ಆನ್ ದ ವೇ ಹೈವೇನಲ್ಲಿ ಒಂದು ಶನಿದೇವರ ದೇವಸ್ಥಾನ ಸಿಗುತ್ತೆ. ಸೊ ನಾವು ನೆಕ್ಸ್ಟ್ ಅಲ್ಲಿ ಗಾಡಿ ಸ್ಟಾಪ್ ಮಾಡಿದ್ವಿ. ನಾವು ಪ್ರತಿ ಸರಿ ಹೋಗೋಣ ದೇವಸ್ಥಾನಕ್ಕೆ ಅಂದ್ಕೊಂಡ್ರೆ ಯಾವಾಗಲೂ ಕ್ಲೋಸ್ ಆಗಿರ್ತಿತ್ತು. ಬಟ್ ಲಕ್ಕಿಲಿ ಇವತ್ತು ಓಪನ್ ಇತ್ತು. ನಿಜವಾಗ್ಲೂ ಗಾಯ್ಸ್, ಈ ಥರ ಶನಿದೇವರ ದೇವಸ್ಥಾನ ನೋಡೇ ಇಲ್ಲ, ತುಂಬ ಚೆನ್ನಾಗಿತ್ತು ದೇವಸ್ಥಾನ. ದೇವರು ಕೂಡ ಸಖತ್ತಾಗಿ ಅಲಂಕಾರ ಮಾಡಿದ್ರು. ಇವತ್ತು ಶನಿವಾರ ಕೂಡ ಆಗಿತ್ತು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಗೈಸ್ ದೇವರಿಗೆ. ನೋಡಿ, ಈ ಸೈಡ್ ಬಂದವರು ಮಿಸ್ ಮಾಡದೆ ಒಂದ್ಸಲ ದೇವಸ್ಥಾನ ವಿಸಿಟ್ ಮಾಡಿ. ಸೊ ಗೈಸ್, ದೇವಸ್ಥಾನ ಕೂಡ ತುಂಬ ರಶ್ ಇರಲಿಲ್ಲ, ನಾವು ದರ್ಶನ ಮುಗಿಸ್ಕೊಂಡು ಹೊರಟ್ವಿ. ನೋಡಿ, ಇಲ್ಲೊಬ್ರು ನಾಯಿನ ಚೆನ್ನಾಗಿ ಮುದ್ದು ಮಾಡ್ತಾ ಉಂಟವ್ರು, ಸಾಕಿರೋ ನಾಯಿ ಅಂತೆ. ಏನಾದ್ರ ಹೆಸರು? ಪರಿಮಳ ಊರ್ಮಿಳ ಅಂತ ಇಟ್ಟಿದ್ದೀವಿ ಮೇಡಮ್. ಪರಿಮಳ ಅಂತನಾ? ಸೊ ಗೈಸ್, ನಾವು ನೆಕ್ಸ್ಟ್ ಅಲ್ಲಿಂದ ಹೊರಟು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ನಮ್ಮ ಮುಂದಿನ ನಿಲ್ದಾಣ ನಮ್ಮೂರು ಹಾಸನ. ಗೈಸ್ ನೋಡಿ, ಇದು ಚನ್ನರಾಯಪಟ್ಟಣ ಹೈವೇ. ನನಗಂತೂ ನಮ್ಮ ಹಾಸನ್ ಸಿಟಿ ರೀಚ್ ಆಗ್ತಿದ್ವಿ ನೀನು ಹತ್ತತ್ರ ಅಂದ ತಕ್ಷಣ ತುಂಬ ಖುಷಿ ಆಗುತ್ತೆ ಗೈಸ್. ಇವಾಗಂತಲ್ಲ, ಅಲ್ಲಿ ಅಟ್ಮಾಸ್ಫಿಯರೇ ಆಗಿರುತ್ತೆ. ಅಲ್ಲೇ ಬೆಳೆದಿದ್ದಲ್ವ ಜಾಸ್ತಿ. ಸೊ ಅಲ್ಲಿ ಹೋದ ತಕ್ಷಣ ಖುಷಿ ಆಗುತ್ತೆ ನನಗೆ, ಹಾಸನ್ ಬೋರ್ಡ್ ಎಲ್ಲ ನೋಡಿದ ತಕ್ಷಣವೇ.
ಮತ್ತೆ ಗಾಯ್ಸ್ ನಾವು ಇವಾಗ ಡೈರೆಕ್ಟಾಗಿ ಊರಿಗೆ ಹೋಗಬೇಕಿತ್ತು, ಬಟ್ ಮಿಡಿದ ಸ್ವಲ್ಪ ಏನೋ ಸಮಥಿಂಗ್ ಕೆಲಸ ಬಂತು, ಫ್ರೆಂಡ್ ಯಾರು ಸಿಗ್ತಾರೆ ಅಂತ ನಾವು ನೆಕ್ಸ್ಟ್ ಹೋಗಿದ್ದು ನಮ್ಮ ಹಾಸನ್ ಮಲ್ನಾಡ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ಗೆ. ಇದು ಒನ್ ಆಫ್ ದ ಫೇಮಸ್ ಕಾಲೇಜ್ ನಮ್ಮ ಹಾಸನಲ್ಲಿ, ಇಂಜಿನಿಯರಿಂಗ್ ಕಾಲೇಜ್ MCE ಅಂತ ಹೇಳಿ. ಆ ರೋಡಿಗೆ ಆ ಕಾಲೇಜ್ ಹೆಸರು ಇಟ್ಬಿಟ್ಟಿದ್ದಾರೆ. ನಮ್ಮ ರಕ್ಷಿತ್ ಶೆಟ್ಟಿ ಅವರ ಕಿರಿಕ್ ಪಾರ್ಟಿ ಮೂವಿ ಇಲ್ಲೇ ಕಂಪ್ಲೀಟಾಗಿ ಶೂಟ್ ಆಗಿರೋವಂಥದ್ದು. ಮುಂದೆ ತೋರಿಸ್ತೀನಿ ನಾನು ನಿಮಗೆ ಆ ಕಾಲೇಜ್ನ. ನಮ್ಮ ಹಾಸನದಿಂದ ಆಚೆ ಹೋಗಿರೋರ್ಗೂ ತುಂಬ ಜನಕ್ಕೆ ಫೇವ್ರೆಟ್ ಕಾಲೇಜ್ ಅದು, ತುಂಬ ಜನಕ್ಕೆ ಲೈಫ್ ಕಟ್ಕೊಟ್ಟಿರೋ ಕಾಲೇಜ್ ಅದು. ನೋಡಿ ಇದೇ ಕಾಲೇಜ್ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯ ಅಂತೇಳಿ, ಮಲೆನಾಡು ಕಾಲೇಜ್ ಆಫ್ ಇಂಜಿನಿಯರಿಂಗ್. ನಾವು ಒಳಗಡೆ ಹೋದ್ವಿ, ಅವರು ಒಳಗಡೆನೇ ಇದ್ದರು, ಸೊ ಅಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಗೈಸ್ ನಿಜವಾಗ್ಲೂ ತುಂಬ ಸ್ಪೇಷಿಯಸ್ ಆಗಿ ಉಂಟು ಆ ಕಾಲೇಜು. ಸುಮ್ಮನೆ ರಕ್ಷಿತ್ ಶೆಟ್ಟಿ ಅವ್ರು ಪ್ಲ್ಯಾನ್ ಮಾಡಿಲ್ಲ, ಅಲ್ಲಿ ತುಂಬ ಕಾಲೇಜಸ್ ಇತ್ತು. ಬಟ್ ಇಲ್ಲಿ ಪಾರ್ಕಿಂಗ್ ಎಲ್ಲನೂ ತುಂಬ ನಮ್ಮ ಕಾಲೇಜು ಕೂಡ ಚೆನ್ನಾಗೇ ಉಂಟು, ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ ಅಂತ ಹೇಳಿ. ಬಟ್ ಇಲ್ಲೂ ಕೂಡ ತುಂಬ ಚೆನ್ನಾಗಿದೆ ಪ್ಲೇಸ್ ಎಲ್ಲ. ನೋಡಿ ಪಾರ್ಕಿಂಗಿಂದ ಹಿಡಿದು ಡಿಪಾರ್ಟ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗುಂಟು ಇಲ್ಲಿ. ನಾನು ಕಾಂಪಿಟೇಷನ್ಸ್ ಟೈಮಲ್ಲಿ ಮಾತ್ರ ಹೋಗ್ತಾ ಇದ್ದೆ, ತುಂಬ ದಿನ ಆದಮೇಲೆ ಇವತ್ತು ಒಳಗಡೆ ಎಲ್ಲ ಹೋಗಿ ಬಂದೆ, ಖುಷಿ ಆಯಿತು ಒಂಥರ ನೋಡಿ. ಸೊ ಅದಾದಮೇಲೆ ಗೈಸ್ ಲೇಟ್ ಆಗುತ್ತೆ ಅಂತೇಳಿ ನಾನು ಐಬ್ರೋಸ್ ಮಾಡಿಸ್ಬೇಕಿತ್ತು, ಐಬ್ರೋಸ್ ಮಾಡಿಸಿರಲಿಲ್ಲ. ಮದುವೆ ಉಂಟು ಆ್ಯಕ್ಚುಲಿ, ನಮಗೊಂದು ನೆಕ್ಸ್ಟ್ ವೀಡಿಯೋನಲ್ಲಿ ಹಾಕ್ತೀನಿ ಆ ಮದುವೆ ವೀಡಿಯೋಸ್ನ. ಸೊ ಐಬ್ರೋಸ್ ಮಾಡ್ಕೊಬರೋಣ ಅಂತ ಹೇಳಿ ಅಲ್ಲಿ ಸ್ಪಿನ್ಸ್ ಅಂತ ಹೇಳಿ ನಮ್ಮ ಹಾಸನ್ ಕಾಲೇಜ್ ಆಪೋಸಿಟೇ ಉಂಟು, ಮಲ್ನಾಡ್ ಕಾಲೇಜ್ ಆಪೋಸಿಟ್ಟು. ಸೊ ಅಲ್ಲಿ ನನ್ನ ಮಗನ ಕರ್ಕೊಂಡು ಬಂದೆ ನಾನು. ಐಬ್ರೋಸ್ ಚೆನ್ನಾಗಿ ಮಾಡಿದ್ರ? ಐಬ್ರೋಸ್ ಚೆನ್ನಾಗಿ ಮಾಡಿದ್ರ? ಚೆನ್ನಾಗಿ ಮಾಡಿದ? ಹೌದಾ? ಸೊ ಗೈಸ್ ಬನ್ನಿ, ನಮ್ದು ಐಬ್ರೋಸ್ ಸೊ ಗೈಸ್ ನಾನು ಐಬ್ರೋ ಮಾಡಿಸ್ಕೊಂಡು ಬಂದೆ. ಇಲ್ಲಿಂದ ನೆಕ್ಸ್ಟು ನಾವು ಹೊಟ್ಟೆ ಹಸ್ವಾಗ್ಬಿಟ್ಟಿತ್ತು ನಮಗೆ. ಸೊ ಸಹ್ಯಾದ್ರಿ ಸ್ಟ್ರೀಟ್ ಫುಡ್ಗೆ ಹೋಗೋಣ ಅಂತ ಹೊರಟ್ವಿ ಗೈಸ್. ಲಾಸ್ಟ್ ವಿಡಿಯೋ ಸಹ್ಯಾದ್ರಿ ಬಗ್ಗೆ ಹೇಳಿದ್ದೆ ನಿಮಗೆ, ಸಹ್ಯಾದ್ರಿ ಸರ್ಕಲ್ ಬಗ್ಗೆ. ಇಲ್ಲಿ ಸ್ಟ್ರೀಟ್ ಫುಡ್ಡು ಗೈಸ್ ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ. ಈ ಕಡೆ ಹೋದವ್ರು ಮಸ್ಟ್ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಕಡಿಮೆ ಪ್ರೈಸು, ಅಷ್ಟೇ ಟೇಸ್ಟು. ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಬ್ಯಾಂಗ್ಳೂರು ಈ ಥರ ಮಾಡಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ನಾವು ನಮ್ಮ ಅಣ್ಣ ಬರ್ತಾರೆ ಅಂತಂದರು, ಸೊ ನಮ್ಮ ಅಣ್ಣನೇ ವೆಯ್ಟ್ ಮಾಡ್ತಾಯಿದ್ವಿ. ಫೈನಲಿ ನಮ್ಮ ಅಣ್ಣ ಕೂಡ ಬಂದರು. ನಾವು ಎಷ್ಟೊಂದು ಆರ್ಡ್ರ್ ಮಾಡಿದ್ವಿ ಗೊತ್ತಾ ಗೈಸ್, ತುಂಬ ಕಡಿಮೆ ಆಯಿತು ರೇಟು, ಮತ್ತು ಕ್ವಾಂಟಿಟಿ ಕೂಡ ಟೇಸ್ಟು ಕೂಡ ಸಖತ್ತಾಗಿತ್ತು. ನನಗಂತೂ ನಮ್ಮ ಹಾಸನ್ ಸ್ಟ್ರೀಟ್ ಫುಡ್ ತುಂಬ ಇಷ್ಟ ಆಗುತ್ತೆ ಗೈಸ್. ಇಲ್ಲಿ ತನಕ ನನಗೆ ಯಾವುದು ಅದನ್ನು ಮೀರಿಸ್ತು ಅಂತ ಹೇಳಲಿಕ್ಕೆ ಇಲ್ಲ. ಇಲ್ಲಿ ಎಗ್ ರೈಸ್ ಇರ್ಬೋದು, ಮಸಾಲೆ ದೋಸೆ ನೋಡಿ, ಸೈಜ್ ನೋಡ್ತಾ ಇರ್ಬೋದು ನೀವು, ಎಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಕಡಿಮೆ ಪ್ರೈಸು ನಮ್ಮ ಬ್ಯಾಂಗ್ಳೂರು ಕಂಪೇರ್ ಮಾಡಿದ್ರೆ. ಇಲ್ಲಿ ನಿಜವಾಗ್ಲೂ ಹೇಳ್ತೀನಿ ಗೈಸ್, ನೀವು ಒಂದು ಸರಿ ಇಲ್ಲಿ ತಿನ್ನೋಡಿ, ಮತ್ತೆ ನಿಮಗೆ ಎಲ್ಲೂ ಬೇರೆ ಸ್ಟ್ರೀಟ್ ಫುಡ್ ಇಷ್ಟ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ. ಓಕೆ ಗೈಸ್, ನಾನು ಇಷ್ಟ ಹೇಳ್ತಾ ನನ್ನ ಇವತ್ತಿನ ಈ ವ್ಲಾಗ್ನ ಕ್ಲೋಸ್ ಮಾಡ್ತಾ ಉಂಟು. ಮತ್ತು ನಾನು ನಿಮಗೆ ನೆಕ್ಸ್ಟು ಮದುವೆಗೆ ಹೋಗ್ತಾ ಉಂಟು. ಸೊ ಮದುವೆ ವೀಡಿಯೋನಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಲವ್ ಯು ಗೈಸ್, ಟೇಕ್ ಕೇರ್, ಬಾಯ್.